Okay. So let me share my screen. As I told you, this will be actually, we will be working. ಲೆಕ್ಕ ಮಾಡಬೇಕಾಗತ್ತೆ ನಾವು. ಅದರಿಂದ ನಿಮಗೆ ಪೆನ್ನು ಪೆನ್ಸಿಲ್ ಎಲ್ಲ ಹಿಡ್ಕೊಳ್ಳಿ ಅಂತ ಹೇಳಿದೆ. ಎಸೆನ್ಷಿಯಲಿ ವಾಟ್ ವಿ ವಿಲ್ ಬಿ ಡೂಯಿಂಗ್ ಹಿಯರ್ ವಿಲ್ ಬಿ ಲುಕಿಂಗ್ ಅಟ್ ನಂಬರ್ ಸಿಸ್ಟಮ್ಸ್ ಅಂಡ್ ದೇರ್ ಇಂಟರ್ ಕನ್ವರ್ಷನ್. ಆಕ್ಚುಲಿ ಡೆಸಿಮಲ್ ಟು ಬೈನರಿ, ಬೈನರಿ ಟು ಡೆಸಿಮಲ್ ಇಲ್ಲ ಸಿಲೆಬಸ್ ಒಳಗೆ. ಅದು ಎಲ್ಲೋ ಕಲ್ತಿದ್ದೀರಿ ಅಂತ ಮಾಡ್ಕೊಂಡಿದ್ದಾರೆ ಅವರು. ಬಟ್ ಕಂಪ್ಲೀಟ್ನೆಸ್ ಗೋಸ್ಕರ ನಾನು ಅದನ್ನು ಹೇಳ್ಕೊಂಡು ಹೋಗ್ಬಿಡ್ತೀನಿ. ಸೊ ಎಸೆನ್ಷಿಯಲಿ ವಾಟ್ ಹ್ಯಾಪನ್ಸ್ ಈಸ್ in computer systems you make use of or rather in ordinary life we make use of the decimal system, and the computers we know make use of the binary system. So decimal to binary conversion, binary to decimal conversion ನಮಗೆ ಅಗತ್ಯವಾಗಿ ಬೇಕಾದಂತ ಸ್ಕಿಲ್. ಜೊತೆಗೆ as computers advanced they went from using 8-bit words to 16, 32, 64, etc. ಸೊ ಹಾಗಾಗಿರೋದ್ರಿಂದ ಆಕ್ಟಲ್ ನಂಬರ್ಸ್ ಮತ್ತು ಹೆಕ್ಸಾಡೆಸಿಮಲ್ ನಂಬರ್ಸ್ ಕೂಡ ಇಂಪಾರ್ಟೆಂಟ್. ಅವುಗಳ ಒಂದು ಇಂಟರ್ ಕನ್ವರ್ಷನ್ ಕೂಡ ನಾವು ಕಲಿಬೇಕಾಗಿರುತ್ತೆ. ಸೊ ಎಸೆನ್ಷಿಯಲಿ ಏನಾಗುತ್ತೆ, ಫಾರ್ ಎನಿ ನಂಬರ್ ಸಿಸ್ಟಮ್ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಅ ಬೇಸ್. ಬೇಸ್ ಆರ್ ರಾಡಿಕ್ಸ್ ಅಂತ ಹೇಳ್ತೀವಿ. ಸೊ ವಾಟ್ ಈಸ್ ದಿಸ್ ರಾಡಿಕ್ಸ್? The radix is the number of unique symbols that you use in a given number system. For example, in the decimal system, we make use of 10 symbols, 0 to 9. Therefore, it's a base 10 system. In binary, we make use of 0 and 1. In octal, we make use of symbols 0 to 7. In the hexadecimal system, hexadecimal andre 16. In the hexadecimal system, we make use of 16 different symbols to represent numbers, and those symbols will be 0 to 9, 10 symbols, and A to F. ಈಗ ಇವುಗಳನ್ನ ಒಂದು ಸಿಸ್ಟಮ್ ನಿಂದ ಮತ್ತೊಂದು ಸಿಸ್ಟಮ್ಗೆ ಕನ್ವರ್ಟ್ ಮಾಡೋದು ಹೇಗೆ ಅನ್ನೋದನ್ನ ಮುಖ್ಯವಾಗಿ ಇಲ್ಲಿ ನಾವು ಕಲಿಬೇಕಾಗಿದೆ. ನೀವು ಪುಸ್ತಕ ಒಂದನ್ನು ಬೇಕಾದ್ರೆ ಜೊತೆಯಲ್ಲಿ ಇಟ್ಕೋಬಹುದು. ಇಲ್ಲಿ ನಾನು ಯಾವ್ಯಾವ ಸಿಸ್ಟಮ್ಸ್ ಅಲ್ಲಿ ಏನೇನು ಸಿಂಬಲ್ಸ್ ಯೂಸ್ ಮಾಡ್ತಾರೆ ಇತ್ಯಾದಿಗಳನ್ನ ಒಂಚೂರು ಡೆಪ್ತ್ ಅಲ್ಲಿ ಬರೆದಿದ್ದೀನಿ. ಬಟ್ ಅದೇನಂಥ ಮಹತ್ವದ ವಿಷಯ ಅಲ್ಲ, ಬಾಯಲ್ಲಿ ಹೇಳಿ ಕೂಡ ಇದೀನಿ ನಾನು. ಸೊ ಫಸ್ಟ್ ಜಸ್ಟ್ ಟು ಫೆಮಿಲಿಯರೈಸ್ ಅವರ್ ಸೆಲ್ಸ್ ವಿತ್ ದ ನಂಬರ್ ಸಿಸ್ಟಮ್. ಈಗ ಬೈನರಿ ಟು ಡೆಸಿಮಲ್, ಡೆಸಿಮಲ್ ಟು ಬೈನರಿ ಕನ್ವರ್ಷನ್ಸ್ ಅನ್ನ ನೋಡೋಣ. ಈ ಕನ್ವರ್ಷನ್ಸ್ ನಾವು ಮಾಡಬೇಕಾಗಿದ್ರೆ ಫಸ್ಟ್ ಬೈನರಿನಲ್ಲಿ ಹೆಂಗ್ ಕೌಂಟ್ ಮಾಡ್ತೀವಿ ಅಂತ ತಿಳ್ಕೋಬೇಕು. ಡೆಸಿಮಲ್ ಅಲ್ಲಿ ಹೆಂಗ್ ಕೌಂಟ್ ಮಾಡ್ತೀವಿ ಅನ್ನೋದು ನಮಗೆ ಸಹಜವಾಗಿ ಬಂದ್ಬಿಟ್ಟಿದೆ. ಆದ್ರೂ ಅಲ್ಲೊಮ್ಮೆ ಗಮನ ಕೊಡ್ಬೇಕಾಗಿದ್ದ ವಿಷಯ ಏನಪ್ಪಾ ಅಂತಂದ್ರೆ ಪ್ಲೇಸ್ ವ್ಯಾಲ್ಯೂಸ್ ನಾವು ಬಳಸ್ತೀವಿ. ಅದು ಮುಖ್ಯವಾದಂತ ವಿಚಾರ. ಪ್ಲೇಸ್ ವ್ಯಾಲ್ಯೂ ಅಂದ್ರೆ ಏನು? 1024 ಅಂತಿದ್ರೆ 4 ಅನ್ನೋದು ಯೂನಿಟ್ಸ್ ಪ್ಲೇಸು, 2 ಅನ್ನೋದು ಟೆನ್ಸ್ ಪ್ಲೇಸ್. ಅದನ್ನ ನೀವು 20 ಅಂತ ಓದ್ತೀರಾ. 4 ಹೇಗೆ 4 ಅಂತ ಓದ್ತೀರಾ, 2 ಹಾಗೆ ನೀವು 2 ಅಂತ ಓದಲ್ಲ, 20 ಅಂತೀರಾ. 1024 ಅಂದಾಗ 100th ಪ್ಲೇಸ್ ಅಲ್ಲಿ 0 ಇದೆ. ಸೊ 100 ಅನ್ನೋಂಥ ಶಬ್ದ ಬರೋದಿಲ್ಲ, 1000 ಬರುತ್ತೆ. ಸೊ ಅಲ್ಲಿಗೆ ನೀವು ಎಡಗಡೆಯಿಂದ ಬಲಗಡೆಗೆ ಹೋಗ್ತಾ ಇದ್ದಂಗೆ ಆ ಒಂದು ನಂಬರ್ ಏನನ್ನ ತೋರಿಸ್ತೀರೋ ಅದರ ಬೆಲೆ 10ರಷ್ಟು ಜಾಸ್ತಿ ಆಗುತ್ತೆ. ಸೊ ನಂಬರ್ 1, we are using the place value system. Weights, we attach weights to the place in which a particular number is found. LSB ಅಥವಾ least significant bit ಅಲ್ಲಿ ಪವರ್ 10 to the 1 ಇರುತ್ತೆ. ನೆಕ್ಸ್ಟ್ ಡಿಜಿಟ್ ಗೆ 10 to the 2, ನೆಕ್ಸ್ಟ್ ಡಿಜಿಟ್ 10 to the 0 ಫಸ್ಟ್, ಆಮೇಲೆ 10 to the 1, 10 to the 2, 10 to the 3 ಹಂಗೆ ಹೋಗುತ್ತೆ. ಫ್ರಾಕ್ಷನಲ್ ನಂಬರ್ಸ್ ಅಥವಾ ಸ್ಮಾಲರ್ ದನ್ 1 ಅಂತ ಬಂದಾಗ ಏನ್ ಮಾಡ್ತೀರಾ? 10 to the -1, 10 to the -2, 10 to the -3 ಹಂಗೆ ಹೋಗುತ್ತೆ. ಸಿಮಿಲರ್ಲಿ ಬೈನರೀಸ್. ಆಮೇಲೆ ಇನ್ನೊಂದು ಏನ್ ಮಾಡ್ತೀರಾ, ನಂಬರ್ಸ್ ಅನ್ನ ನೀವು ಬರೆಯುವಾಗ 0 to 9 ಆದ್ರೆ ಸಮಸ್ಯೆ ಇಲ್ಲ, ಯುನೀಕ್ ಸಿಂಬಲ್ಸ್ ಆರ್ ದೇರ್, ಬಳಸ್ತೀರಾ. 9 ದಾಟಿದ ಮೇಲೆ 10 ರೆಪ್ರೆಸೆಂಟ್ ಮಾಡಬೇಕಾದ್ರೆ ನೀವೇನ್ ಮಾಡ್ತೀರಾ? ಪ್ಲೇಸ್ ವ್ಯಾಲ್ಯೂನ ಬಳಸ್ಕೊಳ್ಳೋದ್ರಿಂದ ಆ 10 ನೀವು 10 ಅಂತ ಬರೀತೀರಾ. 10 in the decimal system represents the
10th. Similarly, in the binary system, if you take a single bit, single digit, either it can be 0 or 1. 0, 1 ಆಯ್ತು. 2 ರೆಪ್ರೆಸೆಂಟ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? 1 ಸಿಂಬಲ್ ಸಾಕಾಗಲ್ಲ. ಆಗ ಸೆಕೆಂಡ್ ಸಿಂಬಲ್ ಯೂಸ್ ಮಾಡ್ತೀರಾ, ಪ್ಲೇಸ್ ವ್ಯಾಲ್ಯೂನ ಬಳಸ್ತೀರಾ. 2 to the power of 0, 2 to the power of 1. ಸೊ ಅಲ್ಲೇನಾಗುತ್ತೆ, ನಂಬರ್ 2 ಡಿಜಿಟ್ ಬೇಕಾಗತ್ತೆ, 1 0 ಆಗುತ್ತೆ. 2 in the binary system is written as 1 0. ಸೊ ಅದನ್ನೇ ಸ್ವಲ್ಪ ಕೌಂಟಿಂಗ್ ನಂಬರ್ಸ್ ಒಂದು 20ರವರೆಗೂ ಎಕ್ಸಾಂಪಲ್ಗೋಸ್ಕರ ತೋರಿಸಿದೀನಿ. ನೀವು ಅದನ್ನ ಗಮನಿಸಿ, ಬೇಕಿದ್ರೆ ಬರ್ಕೊಳ್ಬಹುದು, ತೊಂದರೆ ಇಲ್ಲ. ಬರ್ಕೊಂಡ್ರು ಒಳ್ಳೇದೇ, ಕಷ್ಟವೇನಿಲ್ಲ. ಸೊ ಹೌ ಡು ಯು ಕೌಂಟ್ ಇನ್ ಬೈನರಿ? ಡೆಸಿಮಲ್ ಈಕ್ವಲೆಂಟ್ಸ್ ಅನ್ನು ಬರ್ದಿದ್ದೀನಿ ಪಕ್ಕದಲ್ಲಿ. 2ಗೆ ನಾ ಹೇಳಿದೆ 1 ಡಿಜಿಟ್ ಸಾಕಾಗೋದಿಲ್ಲ, 2 ಬೇಕು. ಹೇಗೆ 10ಕ್ಕೆ ನಾವು 1 0 ಅಂತ ಬರ್ಕೋತೀವಿ ಡೆಸಿಮಲ್ ಅಲ್ಲಿ, 2ಗೆ ನಾವಿಲ್ಲಿ 1 0 ಅಂತ ಬರೀಬೇಕಾಗುತ್ತೆ. 1 0 ಆದ್ಮೇಲೆ ನೆಕ್ಸ್ಟ್ ನಂಬರ್ ಏನು? 3 1 1. 2 to the power of 0 into 1, 2 to the power of 1 into 1. So 1 plus 2 will be 3. ನಾನು ಹಾಗೇನೆ ನಿಮಗೆ ಕನ್ವರ್ಷನ್ ಮಾಡೋ ವಿಧಾನ ಕೂಡ ಹೇಳ್ತಾ ಇದ್ದೀನಿ. ಎನಿವೆ, ಫೋಕಸ್ ಅನ್ನ ಅಲ್ಲಿ ಇಟ್ಟಿಲ್ಲ ಅಷ್ಟೇ. ಓಕೆ, ನೆಕ್ಸ್ಟ್ 2 numbers 1 ಆಗೋಯ್ತು. ಆಲ್ ಯುನಿಕ್ ಕಾಂಬಿನೇಷನ್ಸ್ ಹ್ಯಾವ್ ಬೀನ್ ಯೂಸ್ಡ್ ಅಪ್. Therefore, now what you have to do, to represent the digit 4, you will have to go for 3 bits. 1 0 0. 2 to the power of 2 into 1, 2 to the power of 1 into 0, 2 to the power of 0 into 0. Next 5 ಆಗ್ಬೇಕಾದ್ರೆ ಏನಾಗುತ್ತೆ? LSB ಚೇಂಜ್ ಆಗುತ್ತೆ, 1 0 1. ನೆಕ್ಸ್ಟ್ ಏನಾಯ್ತು? 6 ಆಗಬೇಕಾದ್ರೆ 1 1 0. 7ಗೆ 1 1 1. 7ಗೆ ಅಲ್ಲಿ 1 1 1 ಆದಾಗ ಏನಾಯ್ತು? ಆಲ್ ಪಾಸಿಬಿಲಿಟೀಸ್ ಎಕ್ಸಾಸ್ಟ್ ಆಗೋಯ್ತು. 3 ಬಿಟ್ಸ್ ಇಟ್ಕೊಂಡು ನಾವು ಮಾಡಬಹುದಾದಂತ ಎಲ್ಲಾ ಪಾಸಿಬಿಲಿಟಿಗಳನ್ನು ಎಕ್ಸಾಸ್ಟ್ ಮಾಡ್ಬಿಟ್ವಿ. ಆಕ್ಚುಲಿ ನಾನು 3 ಡಿಜಿಟ್ ಬರೀಲಿಲ್ಲ, ಅಲ್ಲಿ ಬರೀಬೋದಿತ್ತು. ನಾನು ಮ್ಯಾಕ್ಸಿಮಮ್ 7ನ್ನ ರೆಪ್ರೆಸೆಂಟ್ ಮಾಡ್ತೀನಿ ಅನ್ಕೊಂಡಿದ್ರೆ 0ನ 0 0 0 ಅಂತ ಬರೀಬೋದಾಗಿತ್ತು, 1ನ್ನ 0 0 1 ಅಂತ ಬರೀಬೋದಾಗಿತ್ತು, 2ನ 0 1 0 ಅಂತ ಬರೀಬೋದಾಗಿತ್ತು, 3ನ 0 1 1 ಅಂತ ಬರೀಬೋದಾಗಿತ್ತು. ಆ ರೀತಿ ಮಾಡಬಹುದಾಗಿತ್ತು. 3 ಬಿಟ್ಸ್ ಅನ್ನ ಯೂಸ್ ಮಾಡೋದಾಗಿದ್ರೆ. ಅದು ಮುಂದೆ ಮಾಡ್ತೀವಿ, BCD ನಂಬರ್ಸ್ ಇತ್ಯಾದಿ ಬಂದಾಗ ಮಾಡ್ತೀವಿ. ಸೊ ಸುಮ್ಮನೆ ಕೌಂಟ್ ಮಾಡ್ಕೊಂಡು ಹೋಗೋದಾದ್ರೆ, ಅಗತ್ಯ ಬಿದ್ದಾಗ ಮಾತ್ರ ನಾನು ಎಕ್ಸ್ಟ್ರಾ ಬಿಟ್ ಯೂಸ್ ಮಾಡ್ತೀನಿ ಅಂತ ಹೋಗೋದಾದ್ರೆ ನೋಡಿ, 8ಕ್ಕೆ 1 0 0 0, 9 will be 1 0 0 1, 10 will be 1 0 1 0. ಮೊದಲು LSB ಗಳನ್ನ ಚೇಂಜ್ ಮಾಡ್ತೀರಾ. LSB ಗಳು 2 ಚೇಂಜ್ ಆಗೋದ್ಮೇಲೆ ಇಮಿಡಿಯೇಟ್ ನೆಕ್ಸ್ಟ್ ಹೈಯರ್ ಬಿಟ್ ಅಂತ ತಗೊಳ್ತೀರಾ, ಅದನ್ನ 2 ಬಾರಿ ಚೇಂಜ್ ಮಾಡಬಹುದು. ಅದಾಗೋದ್ಮೇಲೆ 3ನೇ ಬಿಟ್ ಅಂತ ತಗೊಳ್ತೀರಾ. ಹಂಗ ಹೋಗುತ್ತೆ ಈ ನಂಬರ್ಸ್ ಆಕ್ಚುಲಿ. ಸೊ ನೀವು ಹಂಗೆ ಮಾಡ್ತಾ ಹೋದ್ರೆ, ಐ ಹ್ಯಾವ್ ಶೋನ್ ಯು ದಿ ಅದರ್ ನಂಬರ್ಸ್. 11 is 1 0 1 1, 12 is 1 1 0 0, 13 is 1 1 0 1, 14 is 1 1 1 0, 15 is 1 1 1 1. ಅಲ್ಲಿಗೆ 16 ಸಿಂಬಲ್ಸ್ ಆಗೋಯ್ತು. ಸೊ 16 ಅನ್ನೋ ಡಿಜಿಟ್ ಅನ್ನು ಹೇಳಬೇಕಾದ್ರೆ 1 0 0 0 ಅಂತ 4 ಸೊನ್ನೆಗಳು ಸೇರಿ 1. ಸೊ 5 ಬಿಟ್ ನಂಬರ್ ಬೇಕಾಗತ್ತೆ 16ಕ್ಕೆ. ಅದೇ ತರ 5 ಬಿಟ್ ನಂಬರ್ ಇಂದಾನೆ ನೀವು ಇಟ್ಕೊಂಡು 20ರವರೆಗೂ ಹೋಗ್ಬೋದು, ತೋರಿಸಿದೆ. ದಿಸ್ ಇಸ್ ಹೌ ಯು ಕೌಂಟ್ ಇನ್ ದ ಬೈನರಿ ಸಿಸ್ಟಮ್. ಕೌಂಟ್ ಮಾಡಾದ್ಮೇಲೆ ಕನ್ವರ್ಷನ್ ಹೇಗ್ ಮಾಡ್ತೀವಿ? ಟು ಕನ್ವರ್ಟ್ ಫ್ರಮ್ ಡೆಸಿಮಲ್ ಟು ಬೈನರಿ, ಅದನ್ನ ಮೊದಲು ತಗೊಳ್ತೀವಿ. ಟು ಕನ್ವರ್ಟ್ ಫ್ರಮ್ ಡೆಸಿಮಲ್ ಟು ಬೈನರಿ, ವಾಟ್ ಯು ಡೂ ಇಸ್ you divide by the base of the system into which you are converting, which means you continuously divide the decimal number by 2. When you continuously divide a decimal number by 2, it may either exactly divide when you get a 0 remainder. When it does not exactly divide, you get a remainder that is 1. 2 ಬರಕ್ಕೆ ಸಾಧ್ಯ ಇಲ್ಲ. 2 ಇಂದ ಡಿವೈಡ್ ಮಾಡುವಾಗ the maximum remainder will be 1. ಸೊ ಹಾಗಾದಾಗ ಏನಾಯ್ತು, ನೀವು ಪ್ರೋಟೋಕಾಲ್ ಏನಪ್ಪಾ ಅಂದ್ರೆ, ನಂಬರ್ 1, the given decimal number is successively divided by 2. Each time the remainder is collected, noted down. Then what happens? Ultimately, when no more division is possible, you collect all the remainders in the reverse order to get the whole number part. Fractional part ಬಂದ್ರೆ ಏನ್ ಮಾಡ್ತೀರಾ? ಅದನ್ನ ಮುಂದೆ ಹೇಳ್ತೀನಿ. So first, 1 conversion from decimal to binary. Sorry, no. So how do we convert? Let us say 125 in
ಡೆಸಿಮಲ್ ಟು ಬೈನರಿ. 121 ಅನ್ನು ನೀವು ಡಿವೈಡ್ ಮಾಡಕ್ ಹೊರಟ್ರೆ 2 12, 2 4. ಸೊ 6 2s are 12, 6 sorry 6 yeah 2 6s are 12, 2 2s are 4, 124 account ಆಯ್ತು. So 1 will be the remainder. Then next division you get 31 and 0. Subsequent division you get 15 and 1. Next division you get 7 and 1. Next division you get 1 and 1. Divide ಮಾಡ್ತಾ ಹೋಗಿ ಸಕ್ಸೆಸಿವ್ಲಿ ಬೈ 2. ಈಗ ರಿಮೈಂಡರ್ಸ್ ಬಂದಿವೆಯಲ್ಲ 1 2 3 4 5 6 ಅಂತ ಬೇಕಂತ ನಾನು ನೋಟ್ ಮಾಡಿದೆ. ಈಗೇನ್ ಮಾಡ್ಬೇಕು, 6 ಇಂದ 1 ಕಡೆಗೆ ಬಂದಿರತಕ್ಕಂಥ ಎಲ್ಲಾ ರಿಮೈಂಡರ್ಸ್ ನ ನೀವು ಬರ್ಕೊಳ್ಳಿ. ದಟ್ ವಿಲ್ ರೆಪ್ರೆಸೆಂಟ್ ದ ಗಿವನ್ ಬೈನರಿ ನಂಬರ್. So what is the protocol? The decimal number is successively divided by 2 and the remainders are collected in each step. When no more division is possible or when the number gets exactly divided by 2, then all the remainders are collected in the reverse order. This will represent a decimal whole number in binary. ಇನ್ನೊಂದ್ಸಲ ಹಾಗೆ ಬಿಟ್ಟಿದ್ದೀನಿ, ಬೇಕಂತ ಬೇರೆ ಮಾತುಗಳನ್ನ ಹೇಳ್ಕೊಂಡು ನೀವು ಕಾಪಿ ಮಾಡೋದಿದ್ರೆ ಟಕ್ಕಂತ ಕಾಪಿ ಕೂಡ ಮಾಡ್ಕೋಬಹುದು. ಈಗ ಇನ್ನೊಂದು ನಂಬರ್ ತಗೊಳ್ಳೋಣ. ಇನ್ನೊಂದು ಸ್ವಲ್ಪ ಸಣ್ಣ ನಂಬರ್ ತಗೊಂಡೆ ಬೇಕಂತ. ದೊಡ್ಡ ನಂಬರ್ ತಗೋಬಹುದು, 2ರಿಂದ ಕಂಟಿನ್ಯೂಸ್ ಆಗಿ ಭಾಗಿಸ್ತಾ ಹೋಗ್ಬೇಕಾಗತ್ತೆ, ಮಾಡಕ್ ಬೇರೆ ಕೆಲಸ ಇಲ್ಲ ಅನ್ನೋ ತರ. ಸೊ ಅದಕ್ಕಾಗಿ ಚಿಕ್ಕ ನಂಬರ್ ತಗೊಂಡಿದ್ದೀನಿ. ಸೊ ಈಗ 67 ಅಂತ ತಗೊಂಡಿದ್ದೀನಿ. ಈ 67 ಅನ್ನ ನಾನು ಬೈನರಿನಲ್ಲಿ ರೆಪ್ರೆಸೆಂಟ್ ಮಾಡಬೇಕು. ಹೇಗೆ? ಸೊ ವಾಟ್ ವಿ ಡೂ ಇಸ್ ಸಕ್ಸೆಸಿವ್ಲಿ ಡಿವೈಡ್ ಬೈ 2. ಈ ಸಕ್ಸೆಸಿವ್ಲಿ ಡಿವೈಡ್ ಬೈ 2 ಅನ್ನೋ ಮೆಥಡ್ಗೆ ದೇರ್ ಇಸ್ ಅ ನೇಮ್ ಗಿವನ್ ಟು ಇಟ್. ಇಟ್ ಈಸ್ ಕಾಲ್ಡ್ ಅಸ್ ಡಬಲ್ ಡ್ಯಾಬಲ್. ಡಬಲ್ ಡ್ಯಾಬಲ್ ಅಂತ ಅರ್ಥ ಹೇಳ್ತಾರೆ ಅದಕ್ಕೆ. DOUBLE ಡಬಲ್ ಹೈಫನ್ DABBLE ಡ್ಯಾಬಲ್. ದಿಸ್ ಇಸ್ ಕಾಲ್ಡ್ ಅಸ್ ಡಬಲ್ ಡ್ಯಾಬಲ್. ಏನ್ ಮಾಡಬಹುದು ಡಬಲ್ ಡ್ಯಾಬಲ್? ಸಕ್ಸೆಸಿವ್ಲಿ ಡಿವೈಡ್ ಬೈ 2, ಕಲೆಕ್ಟ್ ಆಲ್ ದ ರಿಮೈಂಡರ್ಸ್, put them in the reverse order. That gives you the necessary binary number. So 2ರಿಂದ ಭಾಗಿಸಿದ್ವಿ, 33 ಬಂತು, 1 ರಿಮೈಂಡರ್ ಬಂತು. ಮತ್ತೆ 2ರಿಂದ ಭಾಗಿಸಿದ್ವಿ, we got 16, we got 1 remainder. Then 16 can be divided 8 and 0. Next 4 can be divided 4 and 0. 2 can be divided 1 and 0. Therefore what are the remainders? 1 0 0 0 0 1 1. This is the required binary number, which is the decimal equivalent. Sorry, the whose decimal equivalent is 67. Athwa, in other words, 67, the decimal number can be represented as 1 0 0 0 0 1 1 in binary. ಮುಂದೆ ಕನ್ವರ್ಟ್ ಮಾಡಕ್ ಹೋದಾಗ ರಿವರ್ಸ್ ಟು ಬೈನರಿ ಟು ಡೆಸಿಮಲ್, ನೀವು ಇದೇ ಪ್ರಾಬ್ಲಮ್ಸ್ ನ ತಗೊಂಡ್ಬೇಕಾದ್ರೆ ಟ್ರೈ ಮಾಡಿ. ಯು ಶುಡ್ ಗೆಟ್ ಬ್ಯಾಕ್ ದ ಸೇಮ್ ಡೆಸಿಮಲ್ ನಂಬರ್ when you reconvert from binary to decimal. Why do we do this? Binary to decimal, decimal to binary. As far as computers are concerned, this is not very important, but ordinarily we use the binary system, sorry, decimal system. We input the numbers in the decimal system. The computer may process it in binary, but we are comfortable with the decimal system. Therefore, the answer has to be reconverted into decimal for us to comfortably understand the result. Therefore, this process of conversion to binary for the purpose of processing the number or numbers and reconversion to make the result intelligible to us. Because ಇಲ್ಲೇ ನೀವು ನೋಡ್ತಾ ಇದ್ದೀರಾ, ನಾನು 125 ಅನ್ನುವಂತ ನಂಬರ್ ಅನ್ನ ನಾನು ಕನ್ವರ್ಟ್ ಮಾಡಿದಾಗ ಐ ಗಾಟ್ ಹೌ ಮೆನಿ ಡಿಜಿಟ್ಸ್? ಐ ಗಾಟ್ ಸಮ್ 6 or 7 digits. ಲೆಟ್ ಮಿ ಸಿ ಹೌ ಮೆನಿ ಐ ಗಾಟ್. 1 1 1 1 1 7 ಡಿಜಿಟ್ ಬಂತು. 125 ಅನ್ನೋ ಸಣ್ಣ ನಂಬರ್ಗೆ 7 ಡಿಜಿಟ್ ಬರೋದಾದ್ರೆ 15,000 ಅನ್ನೋ ನಂಬರ್ಗೆ ಎಷ್ಟು ಡಿಜಿಟ್ ಬರ್ಬೋದು? ಕೋಟಿಗಳು ಅನ್ನೋ ನಂಬರ್ಗೆ ಎಷ್ಟು ಡಿಜಿಟ್ ಬರ್ಬೋದು? ಆ ನಂಬರ್ಸ್ ನ ಓದಕ್ ಕೂಡ ಸಾಧ್ಯ ಇಲ್ಲ. ಸೊ ಅದರಿಂದ ಈ ಬೈನರಿ ನಂಬರ್ಸ್ ಅನ್ನ ಕನ್ವರ್ಟ್ ಮಾಡ್ಬೇಕಾದ್ರೆ ಈ ತರದಲ್ಲೇ ಸ್ವಲ್ಪ ಕಾಂಪ್ಲಿಕೇಶನ್ ಇದೆ, ನಾವು ನೀವು ಮಾಡ್ಬೇಕಾದ್ರೆ.
systems can process. Why systems give it back in decimal? As I told you, a number like 125 has got 7 digits. A number like 400 may have 9 digits. A number like 1 crore will have number of digits that I can't even count. So for me, if the result has to be intelligible, for me to understand the result, it has to be put back in the decimal form, which may make the result elegant, easy to see and understand. So here an example ತಗೊಂಡೆ. ಈಗ I will go for what is called as the smaller number, less than 1 kind of number. If I am given a less than 1 kind of number, what do I do? If I was given a bigger number, less greater than 1, I divided it and made it smaller, reduced it to binary. If I am given a fraction which is less than 1, what I will do is, I will simply multiply to get my zeros and ones. ತೋರಿಸ್ತೀನಿ ಈಗ ಇಲ್ಲಿ ನೋಡಿ. For example, I have got 0.375. ಈ 0.375 ಅನ್ನೋದು ಡೆಸಿಮಲ್ ನಂಬರ್. ಇದನ್ನ how to convert it into binary? That is the question. Here what you do is, you successively multiply these fractional numbers by 2. A small decimal number by 2. If you get a carry, then you take that carry as 1. If you don't get a carry, you represent the carry as 0. Ultimately, what you do is, all the carries you take in the order in which they are generated. Whole numbers ಬಂದಾಗ ರಿವರ್ಸ್ ಆರ್ಡರ್ ತಗೊಂಡ್ರೆ ಇಲ್ಲೇನ್ ಮಾಡ್ತೀರಾ, ದ ಆರ್ಡರ್ ಇನ್ ವಿಚ್ ಇಟ್ ಇಸ್ ಜನರೇಟೆಡ್ ತಗೋತೀರಾ. ಯಾಕೆ ಮೊದಲನೇ ಡಿವಿಷನ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಬಂದದ್ದು ಫಸ್ಟ್ ಡೆಸಿಮಲ್ ಪಾಯಿಂಟ್, ಫಸ್ಟ್ ಡಿಜಿಟ್ ಆಫ್ಟರ್ ದ ಡೆಸಿಮಲ್ ಪಾಯಿಂಟ್, ದಟ್ ವಿಲ್ ಹ್ಯಾವ್ ದಿ ಹೈಯೆಸ್ಟ್ ವ್ಯಾಲ್ಯೂ. ಸೊ ಎಕ್ಸಾಂಪಲ್ ತಗೋಣ. 0.375 multiplied by 2 gives me 7.750. I don't get a carry, so I write carry as 0. 0.75 I multiplied by 2. I think ಇಲ್ಲಿ ತಪ್ಪು ಮಾಡಿದೆ ಅನ್ಸುತ್ತೆ ನಾನು. 0.75 but I think give me 1.5. ನೀವು ಕರೆಕ್ಟ್ ಮಾಡ್ಕೊಳ್ಳಿ. 0.75 ಅಂದ್ರೆ ನಾನು ಹೋಲ್ ಕನ್ವರ್ಷನ್ ತಪ್ಪಾಗುತ್ತೆ ಇವಾಗ. 0.75 will actually give me 1.5 ಅಲ್ವಾ. 1.5 ಅಂದಾಗ 1 ಕ್ಯಾರಿ ಬಂತು, 0.5 ನಂಬರ್ ಉಳ್ಕೊಂತು. ಆ 0.5 ಅನ್ನೋ ನಂಬರ್ ಉಳ್ಕೊಂಡಾಗ 0.5 into 2 ಮಾಡ್ತೀರಾ. ನೆಕ್ಸ್ಟ್ 1.0 ಬಂತು, ಕ್ಯಾರಿ 1 ಬಂತು, ಆದ್ರೆ ನಂಬರ್ 0 ಬಂತು. 0 ಇಂದ 2 ಮಲ್ಟಿಪ್ಲೈ ಮಾಡಿದ್ರೆ 0 ಬರುತ್ತೆ. ಅಲ್ಲಿಗೇನಾಯ್ತು, ಈ 0.375 ಅನ್ನೋ ನಂಬರ್ ಕಂಪ್ಲೀಟ್ ಆಗಿ 3 ಸ್ಟೆಪ್ ಅಲ್ಲಿ ಕನ್ವರ್ಟ್ ಆಗೋಗಿದೆ. ಈ ಫರ್ದರ್ ನಾವ್ ಇನ್ನೇನು ಮಾಡೋ ಅಷ್ಟಿಲ್ಲ, ನಾನು ತಪ್ಪು ಮಾಡಿರೋದ್ರಿಂದ ಮುಂದಕ್ಕೆ ಹೋಗಿದ್ದೀನಿ ಅಷ್ಟೇ. ಯು ಪ್ಲೀಸ್ ಕರೆಕ್ಟ್. 0.375 will give you 0, 1 and 1 as the number. So what is the binary equivalent of 0.375? It is 0.011. 0.011. ಯಾಕೆ 0.11 ಬರ್ಬೋದು ಅಂತ ಯೋಚನೆ ಮಾಡ್ಬೋದು ನೀವು. This number is less than 5. How do you represent the fractional numbers in decimal? 10 to the minus 1 into something, 10 to the minus 2 into something, 100th place ಹೋದ್ರೆ, 10 to the minus 3 into something, 1000th place ಬಂದ್ರೆ ಅಲ್ವಾ. ಅದೇ ರೀತಿ ಇಲ್ಲೇನಾಗುತ್ತೆ, 2 to the minus 1, 2 to the minus 2, 2 to the minus 3 ಅಂತ ಆಗುತ್ತೆ ನಂಬರ್ಸ್. 2 to the minus 1 ಅಂತ ನೀವು ಇಂಟು 1 ತಗೊಂಡ್ರೆ ಏನಾಗುತ್ತೆ, 0.5 ಆಗುತ್ತೆ. ಈ ನಂಬರ್ 0.5 ಗಿಂತ ಚಿಕ್ಕದು, ಅದರಿಂದ ಫಸ್ಟ್ ಡೆಸಿಮಲ್ ಪ್ಲೇಸ್ ಅಲ್ಲಿ 0 ಬರಬೇಕಿತ್ತು. ಫಸ್ಟ್ ಬೈನರಿ ಪ್ಲೇಸ್ ಅಂತ ಹೇಳ್ಬೇಕಿಲ್ಲಿ. ಫಸ್ಟ್ ಬೈನರಿ ಪ್ಲೇಸ್ ಅಲ್ಲಿ 0 ಬರಬೇಕಿತ್ತು, ಬಂದಿದೆ. ನೆಕ್ಸ್ಟ್ ಹೈಯರ್ ಇಟ್ಸ್ ವೆರಿ ಕ್ಲೋಸ್ ಟು 0.5, ಆಲ್ದೋ ಇಟ್ ಇಸ್ ನಾಟ್ ಈಕ್ವಲ್ ಟು 0.5. ದೇರ್ ಫಾರ್ 1/4 ಅಂತಂದ್ರೆ 0.25 ಆಗ್ಬಿಡುತ್ತೆ. ಈ ನಂಬರ್ 0.25 ಗಿಂತ ಕಡಿಮೆ ಇದ್ದಿದ್ರೆ ಸೆಕೆಂಡ್ ಬಿಟ್ಟು 0 ಬರ್ತಾ ಇತ್ತು. ಇದು 0.25 ಗಿಂತ ಜಾಸ್ತಿ ಇದೆ, ಅದರಿಂದ ಸೆಕೆಂಡ್ ಪ್ಲೇಸ್ ಅಲ್ಲಿ ದಟ್ ಈಸ್ 2 to the power of -2 ನಲ್ಲಿ 1 ಬರುತ್ತೆ. 0.25 ಗಿಂತ ಜಾಸ್ತಿ. ಮತ್ತು ನೆಕ್ಸ್ಟ್ ಏನಾಗುತ್ತೆ, 1/8 ಅಂದ್ರೆ 0.125 ಆಗುತ್ತೆ. ನೀವು ಕ್ಯಾಲ್ಕುಲೇಟ್ ಮಾಡಿ ನೋಡಿ. 0.25 + 0.125 ಅಂದ್ರೆ 0.375 ಆಗೋಯ್ತು. ದೇರ್ ಫಾರ್ 3 ಸ್ಟೆಪ್ ಅಲ್ಲಿ ಇದು ಕಂಪ್ಲೀಟ್ ಆಗೋಯ್ತು. ನಾನು ಮಾಡಿರ್ತಕ್ಕಂಥದ್ದು ತಪ್ಪಿದೆ, ಅದರಿಂದ ಮುಂದಕ್ಕೆ ಹೋಗಿದ್ದೀನಿ. ಸೊ 0.011 represents the binary equivalent of a fraction like
0.375, a decimal number like 0.375. Suppose 0.375 ಎಷ್ಟು ಸುಂದರವಾದಂತ ನಂಬರ್ ಕೊಟ್ಟಿಲ್ಲ, 0.278 ಅಂತ ಕೊಟ್ಟಿವಿ ಅಂತ ಇಟ್ಕೊಳ್ಳಿ. ಹಾಗೇನಾಗ್ಬೋದು, ನೀವು ಇದೇ ಪ್ರಾಸೆಸ್ ನ ಅಡಾಪ್ಟ್ ಮಾಡ್ಕೊಂಡಾಗ ಏನಾಗುತ್ತೆ, ಕಂಟಿನ್ಯೂಸ್ಲಿ ರಿಕರಿಂಗ್ ನಂಬರ್ ಬರ್ಬೋದು. ಇಲ್ಲಿ ಡೆಸಿಮಲ್ 3 ಸ್ಟೆಪ್ ಅಲ್ಲಿ ಎಂಡ್ ಆಯ್ತು ಮಲ್ಟಿಪ್ಲಿಕೇಶನ್. ಕೆಲವು ಸಲ ಏನಾಗುತ್ತೆ ಎಂಡೇ ಆಗಲ್ಲ. ಎಂಡ್ ಆಗದೆ ಇದ್ದಾಗ ಏನ್ ಮಾಡ್ತೀರಾ, ನೀವು ನಿಮಗೆ ಡಿಸೈರ್ಡ್ ಲೆವೆಲ್ ಆಫ್ ಅಕ್ಯುರಸಿಯಲ್ಲಿ ನಿಂತ್ಕೋತೀರಿ. ಈಗ ಫಾರ್ ಎಕ್ಸಾಂಪಲ್ 0.278 ಅನ್ನ ನಾನು ಕನ್ವರ್ಟ್ ಮಾಡಬೇಕು. 0.278 ಅನ್ನು ಕನ್ವರ್ಟ್ ಮಾಡಬೇಕು ಅಂದ್ರೆ ಏನಾಯ್ತು, 0.278 ಈಸ್ ಗ್ರೇಟರ್ ದನ್ 0.25. ಸೊ ಫಸ್ಟ್ ಡೆಸಿಮಲ್ ಪಾಯಿಂಟ್ ಅಲ್ಲಿ 0 ಬರುತ್ತೆ, ವಿಚ್ ಇಸ್ 1/2. 1/4 ಅಲ್ಲಿ ಏನಾಗುತ್ತೆ, ಸೆಕೆಂಡ್ ಪ್ಲೇಸ್ ಅಲ್ಲಿ 1 ಬರುತ್ತೆ, ಯಾಕಂದ್ರೆ ಇದು 0.25 ಗಿಂತ ಜಾಸ್ತಿ. ಥರ್ಡ್ ಪ್ಲೇಸ್ ಅಲ್ಲಿ ಏನಾಗ್ತಿತ್ತು 0.125 ಅಂದ್ರೆ 0.375 ಆಗ್ಬಿಡುತ್ತೆ, ಅಷ್ಟು ಬೇಕಿಲ್ಲ. ಸೊ ಇನ್ನೊಂದು ನಂಬರ್ ಬರುತ್ತೆ, ಮತ್ತೊಂದು ನಂಬರ್ ಬರುತ್ತೆ. ಇದು ಫ್ರಾಕ್ಷನ್ ಅಥವಾ ಈ ತರ ಆಡ್ ಆಗ್ತಾ 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 ನಿಮಗೆ ಬೇಕಾದಂತ ಫ್ರಾಕ್ಷನ್ ಇದೆಯಲ್ಲ, ಆ ಬೇಕಾದಂತ ಫ್ರಾಕ್ಷನಿನ ಅತಿ ಹತ್ತಿರಕ್ಕೆ ಹೋಗುತ್ತೆ. ನೀವು ಜಾಸ್ತಿ ಸ್ಟೆಪ್ಸ್ ತಗೊಂಡಷ್ಟು ಜಾಸ್ತಿ ಹತ್ತಿರಕ್ಕೆ ಹೋಗುತ್ತೆ. ನಿಮಗೆ ಯಾವ ಲೆವೆಲ್ ಆಫ್ ಆಕ್ಯುರಸಿ ಬೇಕೋ ಆ ಲೆವೆಲ್ ಅಲ್ಲಿ ನಿಲ್ಲಿಸ್ಬಿಡ್ತೀರ. ಫಾರ್ ಎಕ್ಸಾಂಪಲ್ 0.278 ಅನ್ನುವಾಗ ಯು ಮೇ ಗೆಟ್ 0.27 ಆರ್ ಯು ಮೇ ಗೆಟ್ 0.282 ಫಾರ್ ಎಕ್ಸಾಂಪಲ್. ನೀವು ಮಾಡುವಾಗ ಏನ್ ಬರುತ್ತೋ ನೀವು ಮಾಡಿ ನೋಡ್ಬೇಕಷ್ಟೇ. ನಾನು ಬರೀ ಬಾಯಲ್ಲಿ ಹೇಳ್ತಾ ಇದ್ದೀನಿ, ಐ ಮೇ ನಾಟ್ ಬಿ ವೆರಿ ಆಕ್ಯುರೇಟ್ ಹಿಯರ್. ಬಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು ಇಸ್ ದಿಸ್, there are possibilities where you will not exactly get the number, but you will get as close to the number as possible. How or where you want to stop is your business. ನಿಮಗೆ ಯಾವ ಲೆವೆಲ್ ಆಕ್ಯುರೇಸಿ ಸಾಕೋ ಆ ಲೆವೆಲ್ ಅಲ್ಲಿ ಸ್ಟಾಪ್ ಆಗ್ತೀರಾ. This is what you are going to do. Now we should now look at a mixed number so that you have the practice of handling both. ಈಗ ನೋಡಿ, I am giving you a mixed number 100.250. 250 I have deliberately taken. 250 is 1/4. ಅದರಿಂದ ಈಸಿ ಆಗುತ್ತೆ ಅಂತ ಅಷ್ಟೇ. ನೀವು ಬೇಕಾದ್ರೆ ಇನ್ಯಾವ್ದಾದ್ರು ಒಂದು ಕಾಂಪ್ಲಿಕೇಟೆಡ್ ವಿಚಿತ್ರ ನಂಬರ್ ಬೇಕಾದ್ರೂ ತಗೋಬಹುದಾಗಿತ್ತು. ಸೊ ಮೊದಲೇನ್ ಮಾಡ್ತೀರಾ, 100 ಕನ್ವರ್ಟ್ ಮಾಡ್ತೀರಾ. 100 ಹೆಂಗ್ ಕನ್ವರ್ಟ್ ಮಾಡೋದು, ಬೈ ದ ಡಬಲ್ ಮೆಥಡ್. ಯು ಜಸ್ಟ್ ಮಲ್ಟಿಪ್ಲೈ you divide by 2 successively, collect the remainders in the reverse order. So 2 dividing 100, you got 50 first, remainder is 0. Then divide 50 by 2, you got 25, remainder 0. Divide 25 by 2, you get 12 and 1. Then you divide 6 by 2, you get 0. Then you divide 3 by 2, you get 1 and 0. Oh sorry, 1 and 1 ಬರಬೇಕು. ನಾನು ಎಂಥ ಅರ್ಥಮೆಟಿಕ್ ಎರರ್ಸ್ ಮಾಡಿದ್ದೀನಿ, ಇಲ್ಲಿ ಬಹಳ ಫಾಸ್ಟ್ ಆಗಿ ಓಡಿದ್ದೀನಿ, ಮಿಸ್ಟೇಕ್ಸ್ ತುಂಬಾ ಮಾಡಿದ್ದೀನಿ. ಓಕೆ, ಇಲ್ಲಿ ಕೊನೆಯದು ಆಕ್ಚುಲಿ 2 1s are 1, ರಿಮೈಂಡರ್ 1 ಆಗುತ್ತೆ, ಅಲ್ಲಿಂದ ಫರ್ದರ್ ಡಿವೈಡ್ ಆಗಲ್ಲ. ಸೊ ಈ ನಂಬರು 1 1 ಆಗುತ್ತೆ, 1 1 0 0 1 0 0 ಅಂತ ಆಗುತ್ತೆ. ಇನ್ನೊಂದ್ಸಲ ಹೇಳ್ತೀನಿ, ಇದು 0 ಆಗಲ್ಲ. ಈ ನಂಬರ್ ಏನಿದೆ ಕೊನೆಯಲ್ಲಿ ಬಂದಿದ್ದು, ಇದು 0 ಆಗಲ್ಲ, 1 ಆಗುತ್ತೆ. ಸೊ 1 1 0 0 1 0 0. This becomes the binary equivalent of 100. Now what to do? 0.25 is there. What is the procedure? Multiply by 2, collect the remainders in the order in which they are generated. So 0.252 is 0.5. You got a remainder as 0. Sorry, quotient, carry as 0. Next, you multiplied 0.5 by 2. You got 1.0. So you got the carry as 1. 0 you can't multiply further. Therefore 0.01 represents the 0.25 fraction that was there. So 1 1 0 0 1 0 0 0.01. Idu equivalent of the given number. Simple arithmetic, not beyond you. Therefore you should be able to do. ಆಮೇಲೆ ನಾನು ಇದೆಲ್ಲ ಮುಗಿಸಿದ ಮೇಲೆ ಒಂದು ಅಸೈನ್ಮೆಂಟ್ ಕೊಡ್ತೀನಿ. ಆ ಅಸೈನ್ಮೆಂಟ್ ವರ್ಕ್ ಮಾಡಿ, ನಿಮಗೆ ಅದು ರಿವಿಷನ್ ಪರ್ಪಸ್ಸಿಗೂ ಆಗುತ್ತೆ, ಅದೇ ರೀತಿ ಏನಾದರೂ ಇಂಟರ್ನಲ್ ಮಾರ್ಕ್ಸ್ ಹಾಕಬೇಕಾದ್ರೆ ಆ ಪರ್ಪಸ್ಗೂ ಕೂಡ ಆಗ್ತದೆ. So both you have to manage. Okay, this is converting
a decimal number into binary. And now we'll look at the other part of it, the counterpart, that is converting from binary to decimal. When you want to convert from binary to decimal, what you do? I told you any number in the decimal system will be represented as 10 to the minus 10 to the 0 plus 10 to the 1 plus 10 to the 2 plus 10 to the 3 whole number part plus 10 to the minus 1 into something plus 10 to the minus 2 into something, etc. for the fractional part. ಇಲ್ಲೂ ಅದೇ ಮಾಡ್ತೀವಿ. ಬೈನರಿ ನಂಬರ್ ಕೊಟ್ಟಿರ್ತಾರೆ, ಆ ಬೈನರಿ ನಂಬರ್ಗೆ ಪ್ಲೇಸ್ ವ್ಯಾಲ್ಯೂಸ್ ನ ಬರ್ಕೋಬಹುದು. ನೀವು ಸಿಂಪಲ್ ಆಗಿ ಮಾಡ್ಲಿಕ್ಕೆ ಹೊರಡೋದಾದ್ರೆ, ಕಣ್ಣು ಮುಚ್ಕೊಂಡು ಮಾಡೋದಾದ್ರೆ, one simple thing we can do. 2 to the power of 0 is 1. 2 to the power of 1 is 2. 2 to the power of 2 is 4. 2 to the power of 3 is 8. 2 to the power of 4 is 16. 2 to the power of 5 is 32. 2 to the power of 6 is 64. 2 to the power of 7 is 128. ಸೊ ಏನ್ ಮಾಡ್ತೀರಾ, ಗಿವನ್ ಡೆಸಿಮಲ್ ನಂಬರ್ ಇದೆಯಲ್ಲ, ಹೋಲ್ ನಂಬರ್ ಪಾರ್ಟ್, ಆ ಹೋಲ್ ನಂಬರ್ ಪಾರ್ಟ್ ಅಲ್ಲಿ LSB ಇಂದ ಶುರು ಮಾಡಿ, ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್ ಇಂದ ಶುರು ಮಾಡಿ 1, 2, 4, 8, 16, 32, 64, 128 ಅಂತ ಬರ್ಕೊಂಡು ಹೋಗ್ಬಿಡೋದು. ಬರ್ಕೊಂಡು ಹೋಗ್ಬಿಟ್ಟು ಯಾವ ನಂಬರ್ನ ತಲೆ ಮೇಲೆ 1 ಇದೆಯೋ ಅದು ಲೆಕ್ಕಕ್ಕೆ ಬರುತ್ತೆ, ಯಾವ ನಂಬರ್ನ ತಲೆ ಮೇಲೆ 0 ಇದೆಯೋ ಅದು ಲೆಕ್ಕಕ್ಕೆ ಬರಲ್ಲ. ಆ ನಂಬರ್ನ ಎವ್ಯಾಲ್ಯೂಯೇಟ್ ಮಾಡಿಕೊಂಡು ನೀವು ಟೋಟಲ್ ಮಾಡಿಬಿಟ್ರೆ ದ ರಿಕ್ವೈರ್ಡ್ ಡೆಸಿಮಲ್ ನಂಬರ್ ಬಂದೋಯ್ತು. ಈಗ ಇಲ್ಲಿ ಜನರಲ್ ಆಗಿ ಒಂದು ಥಿಯರಿ ತರ ಬರೆದಿದ್ದೆ, ಅದನ್ನ ಏನಂತ ಅಗತ್ಯ ಇಲ್ಲ. ಅದು ಫ್ರಾಕ್ಷನಲ್ ಪಾರ್ಟ್ ಬಂದ್ರೆ ಏನ್ ಮಾಡ್ತೀರಾ, 2 to the power of -1 into 1 or 0 whatever you get, 2 to the power of -2, 2 to the power of -3, ಈ ರೀತಿ ಮಾಡ್ಕೊಂಡು ಹೋಗ್ತೇನೆ. ಒಂದು ಎಕ್ಸಾಂಪಲ್ ತಗೋಣ. ನಾನೇನ್ ಮಾಡಿದೀನಿ, ಪವರ್ಸ್ ಅಲ್ಲಿ ಬರೆದು ಹಂಗೆ ಆಡ್ ಮಾಡಿದೀನಿ. ನೀವು ಆ ನಂಬರ್ನ ಕೆಳಗೆ 1, 2, 4, 8, 16, 32 ಅಂತ ಬರ್ಕೊಳ್ಳೋದು ಸುಲಭ, ಬೇಕಿದ್ರೆ ಹಂಗೆ ಮಾಡ್ಬೋದು. ನಾನು ಹಂಗೆ ಮಾಡಲಿಲ್ಲ, ಪವರ್ಸ್ ಅನ್ನು ಹಾಗೆ ಬಳಸ್ತೀನಿ. ಸೊ ಫಾರ್ ಎಕ್ಸಾಂಪಲ್ ಐ ಆಮ್ ಗಿವನ್ ದ ನಂಬರ್ 1010 1110 1010 1110. Now what do? I start from the LSB, least significant bit ಇಂದ ಬರಿತೀನಿ. 2 to the power of 0, least significant bit ಅಲ್ಲಿ ಇರ್ತಕ್ಕಂಥದ್ದು 0. So 2 to the power of 0 into 0 plus 2 to the power of 1 into 1 plus 2 to the power of 2 into 1 plus 2 to the power of 3 into 1 plus 2 to the power of 4 into 0, 2 to the power of 5 into 1, 2 to the power of 6 into 0, 2 to the power of 7 into 1. 2 to the power of 7 ಅಂದ್ರೆ 128 ಆಗುತ್ತೆ. ಸೊ ಈಗ ಏನ್ ಮಾಡಿದೆ, ಇಲ್ಲಿ 0 ಬಂತು, ಇಲ್ಲಿ 2, ಇಲ್ಲಿ 4, 6 ಆಯ್ತು, 6, 8, 14 ಆಯ್ತು, 14, 32 ಎಷ್ಟಾಗುತ್ತೆ, 46 ಆಯ್ತು. 46 ಪ್ಲಸ್ 128 ಕರೆಕ್ಟ್ ಆಗಿ ಮಾಡಿದೀನಿ. ಐತೆ ಅರ್ಥಮೆಟಿಕ್ ತಪ್ಪುಗಳು ತುಂಬಾ ಮಾಡಿದೀನಿ, ಇದು ಕಾಣುತ್ತೆ. ಐ ವಾಂಟೆಡ್ ಟು ಡೂ ಇಟ್ ಫಾಸ್ಟ್. 6, 2 ಪ್ಲಸ್ 4 6, 6 ಪ್ಲಸ್ 8 14, 14 ಪ್ಲಸ್ 16 ಇಲ್ಲ, ಆಕ್ಚುಲಿ 16, ಈ 16 ಇಲ್ಲ ನೋಡಿ, ತಪ್ಪು ಮಾಡಿದೀನಿ. ಈ 16 ಬಿಡಬೇಕಾಗಿತ್ತು. 32 ಇದೆ, 128 ಇದೆ. ಸೊ 16 × 24 6 30 ಪ್ಲಸ್ 128 158 ಆಗುತ್ತೆ ಈ ನಂಬರ್. This number becomes 128, not 170 as I have done. I have made a lot of silly mistakes here. Please correct them. So, ಈ ಬೈನರಿ ನಂಬರ್ ಏನಾಯ್ತು, 158 ಅನ್ನುವ ಡೆಸಿಮಲ್ ನಂಬರಿಗೆ ಸಮ ಅಂತ ಆಯ್ತು. So, this is how you convert from binary to decimal. ಇನ್ನೊಂದು ಎಕ್ಸಾಂಪಲ್ ನಾನು ಆಕ್ಚುಲಿ ನಂಬರ್ ಕೆಳಗಡೆ 246 ಅಂತ ಬರೆದುಬಿಟ್ಟೆ ತೋರಿಸ್ತೀನಿ. 101101. ಆಮೇಲೆ ಐ ಆಮ್ ಫೈಂಡಿಂಗ್ ದಟ್ ಸಮ್ ಪೀಪಲ್ ಆರ್ ಆಕ್ಚುಲಿ ಜಾಯ್ನಿಂಗ್ ವೆರಿ ಲೇಟ್. ನನ್ನ ಕ್ಲಾಸ್ ಮುಗಿಸೋ ಕಾಲಕ್ಕೆ ನೀವು ಜಾಯ್ನ್ ಆಗ್ತಾ ಇದ್ದೀರಾ. ಆಕ್ಸಿಡೆಂಟಲಿ ನಿಮ್ಗೆ ಗೊತ್ತಾಗ್ಲಿಲ್ವೋ ಅಥವಾ ಬೇರೆ ಕೆಲಸ ಇತ್ತು ಆದ್ರೆ ಓಕೆ, ನಾನು ಎಲ್ಲಾ ಟೈಮಲ್ಲೂ ಅಲೋ ಮಾಡ್ತಾ ಇದ್ದೀನಿ. ಬಟ್ ನಿಮಗೆ ನಾನು ಕೊನೆ ಮೊಮೆಂಟ್ ಅಲ್ಲಿ ಮುಗಿಸೋ ಕಾಲಕ್ಕೆ ನೀವು ಬಂದು ಕೂತ್ರೆ ಏನು ಪ್ರಯೋಜನ ಆಗಲ್ಲ. ಅದರಿಂದ ದೋಸ್ ಹೂ ವಾಂಟ್ ಟು ಅಟೆಂಡ್, ಯು ಪ್ಲೀಸ್ ಕಮ್ ಅಟ್ ದ ಬಿಗಿನಿಂಗ್. ಓಕೆ, ನಾನು ಯಾರನ್ನು ಡಿನೇ ಮಾಡಕ್ ಇಷ್ಟ ಎಲ್ಲ ಬಿಡ್ತಾ ಇದ್ದೀನಿ ಅಷ್ಟೇ. ಎಷ್ಟು ಕೇಳಿಸ್ಕೊಂಡ್ರೆ ಅಷ್ಟು ಕೇಳಿಸ್ಕೊಳ್ಳಿ ಅಂತ. ಓಕೆ, ಪರ್ಟಿಕ್ಯುಲರ್ಲಿ ಇವತ್ತಿನ ತರದ ಸೆಷನ್ ಆಗ್ಬಿಟ್ರೆ ನೀವು ಬಿಗಿನಿಂಗ್ ಇಂದ ಕೊನೆವರೆಗೂ ಇಲ್ಲದೆ ಇದ್ರೆ ಏನು ಪ್ರಯೋಜನ ಆಗಲ್ಲ. ಓಕೆ, ನೌ ಐ ವಿಲ್ ಗೋ ಫಾರ್ ದಿ ಕನ್ವರ್ಷನ್.
ಸೊ LSB is 1. ಸೊ 2 to the power of 0 into 1. ಈಗ ಸ್ವಲ್ಪ ಅಭ್ಯಾಸ ಆಗಿದೆ ಅನ್ನೋದ್ರಿಂದ ಝೀರೋಗಳನ್ನು ಬಿಟ್ಬಿಡ್ತೀನಿ. 2 to the power of 2 into 1, 2 to the power of 3 into 1, 2 to the power of 5 into 1. So 2 to the power of 0 is 1, 1 into 1 is 1, 1 plus 4 is 5, 5 plus 8 is 13, 13 plus 32. ಕರೆಕ್ಟಾ? 1 4 5 into 13, 13 32, 13 32 ಅಂದ್ರೆ ಎಷ್ಟಾಯ್ತು ರೀ? 45 ಆಯ್ತು. ನಾವು ಬುದ್ಧಿವಂತ 44 ಅಂತ ಬರೆದ್ವಿ. ಬಹುಶಃ ಒಂದನ್ನು ಬಿಟ್ಟೆ ಅಂತ ಕಾಣುತ್ತೆ. ಸೊ ನೋಡಿ, ಈ ತರ ದಯವಿಟ್ಟು ನೀವು ಮಾಡಬೇಡಿ, ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ಕಳ್ಕೊತೀರಿ. ಸಾಮಾನ್ಯವಾಗಿ ಏನ್ ಮಾಡ್ತಾರೆ ಎಕ್ಸಾಮ್ ನಲ್ಲಿ ಇದನ್ನ ಯೂಶುವಲಿ ದೇ ವಿಲ್ ಗಿವ್ ಇನ್ ದ ಪ್ರಾಬ್ಲಮ್ ಸೆಕ್ಷನ್. ಪ್ರಾಬ್ಲಮ್ ಸೆಕ್ಷನ್ ಅಲ್ಲಿ ಯಾವ್ದಾದ್ರು 2 ಕನ್ವರ್ಷನ್ ಕೇಳ್ತಾರೆ. ಹೆಕ್ಸಾಡೆಸಿಮಲ್ ಟು ಡೆಸಿಮಲ್, ಬೈನರಿ ಟು ಡೆಸಿಮಲ್, ಆತರ ಯಾವ್ದಾದ್ರು ಕನ್ವರ್ಷನ್ ಕೇಳಿ 2 ಪ್ರಾಬ್ಲಮ್ ಕೇಳ್ತಾರೆ. 2ಕ್ಕೂ ಸೇರಿ 2 ಮಾರ್ಕ್ಸ್ ಅಂದ್ರೆ 4 ಮಾರ್ಕ್ಸ್ ಇರುತ್ತೆ. ಸೊ ಇಫ್ ಯು ಮೇಕ್ ಐದರ್ ಅನ್ ಅರ್ಥಮೆಟಿಕ್ ಎರರ್ ಆರ್ ಎರರ್ ಇನ್ ಕನ್ವರ್ಷನ್, ಯು ಸಿಂಪ್ಲಿ ಲೂಸ್ 2 ಮಾರ್ಕ್ಸ್. ಸೊ ಬಿ ಕೇರ್ಫುಲ್, ದಿಸ್ ಇಸ್ ವೆರಿ ಈಸಿ. ನಾನು ಮಾಡಿದಷ್ಟು ತಪ್ಪುಗಳನ್ನ ನೀವು ಮಾಡಬಾರ್ದು. ಓಕೆ, ನೌ ಆಸ್ ಅ ಕನ್ಕ್ಲೂಷನ್ ಐ ವಿಲ್ ಟೇಕ್ ಎ ನಂಬರ್ ವಿಚ್ ಹ್ಯಾಸ್ ಬೋತ್ ಫ್ರಾಕ್ಷನ್ಸ್ ಅಂಡ್ ಡೆಸಿಮಲ್ ಹೋಲ್ ನಂಬರ್ಸ್. ಸೊ ಹೋಲ್ ನಂಬರ್ ಪಾರ್ಟು ಫ್ರಾಕ್ಷನಲ್ ಪಾರ್ಟು ಎಲ್ಲ ಇರುವಂತದ್ದನ್ನು ತಗೊಳ್ತೀವಿ. ಸೊ ಈಗ ಏನ್ ಮಾಡ್ತೀರಾ, as far as the whole number part is concerned, 2 to the power of 0 into 0, 2 to the power of 1 into 1, 2 to the power of 2 into 1, 2 to the power of 5 into 1. So what number you get, you please see. Now I will not say this is the number you get. Fractional part ಬಂದಾಗ ಏನ್ ಮಾಡ್ತೀರಾ, ಫ್ರಾಕ್ಷನಲ್ ಪಾರ್ಟ್ ಬಂದಾಗ ನೀವು 2 to the power of -1 ಅಂತ ಮಾಡ್ಕೋಬೇಕು. ಸೊ 2 to the power of -1 into ನಾವು ಕೊಟ್ಟಂತ ನಂಬರ್ ಅಲ್ಲಿ 0 ಇದೆ, 0. 2 to the power of -2 into 1, 2 to the power of -3 into 1. ಹಂಗ್ ಬರಿಬೇಕಾಗುತ್ತೆ. ಹಂಗ್ ಬರ್ದಾಗ ಏನಾಯ್ತು, 0, 1 4, 1 8 ಅಂತ ಆಯ್ತು. ಸೊ ಕಾಮನ್ LCM ತಗೊಳ್ಳಿ, 8 ಬರುತ್ತೆ. ಸೊ 8/3, 3/8 ಆಯ್ತು ನಂಬರ್. ಆ 3/8 ನೀವು ಕನ್ವರ್ಟ್ ಮಾಡಿದ್ರೆ 0.375 ಅಂತ ಆಗುತ್ತೆ. ಸೊ the decimal equivalent of the fraction that I have given you is actually 0.375. So for the whole number part we got some result. For the fractional part we got 0.375. ಎರಡನ್ನೂ ಸೇರಿಸಿದ್ರೆ you will get your number. Next, ಸ್ವಲ್ಪ ಕ್ವಿಕ್ ಆಗಿ ಹೋಗ್ತೀನಿ, ನನಗೆ ಹಾರ್ಡ್ಲಿ 2 ನಿಮಿಷ ಇದೆ. Octal numbers. Octal system came because earlier microprocessors and computers, they used octal numbers, 1 byte. ಸೊ ಹೌ ಟು ಕೌಂಟ್ ಅನ್ನೋದನ್ನ ಮಾತ್ರ ಹೇಳ್ಬಿಟ್ಟು ನಿಲ್ಲಿಸ್ತೀನಿ. ಹೌ ಟು ಕೌಂಟ್ ಅಂದಾಗ ಅಪ್ ಟು 7 ನೀವೇನ್ ತಲೆ ಕೆಡಿಸ್ಕೋಬೇಕಾಗಿಲ್ಲ. 7 ಯುನೀಕ್ ಸಿಂಬಲ್ಸ್ ಇದೆ, ಅಪ್ ಟು 6, 0 1 2 3 ಅಪ್ ಟು 6, ಸಮಸ್ಯೆ ಇಲ್ಲ. 7ಗೂ ತೊಂದರೆ ಇಲ್ಲ, 8 ಬಿಟ್ ತಾನೆ. 8 ಬಂದಾಗ ಏನ್ ಮಾಡ್ತೀರಾ, ಸಿಂಗಲ್ ಬಿಟ್ ಸಾಕಾಗಲ್ಲ, ಆಕ್ಟಲ್ 2 ಬಿಟ್ ಬೇಕಾಗತ್ತೆ. ಸೊ 1 0 ಅಂತ ಬರೀತೀರಾ. ಆಕ್ಟಲ್ ಸಿಸ್ಟಮ್ ನಲ್ಲಿ 1 0 ಅಂತಂದ್ರೆ 8, 9 1 1 ಆಗುತ್ತೆ, 10 1 2 ಆಗುತ್ತೆ, 11 1 3 ಆಗುತ್ತೆ, 12 1 4 ಆಗುತ್ತೆ, 13 1 5, 14 1 6, 15 1 7, 16 ಬಂದ್ರೆ ಏನಾಯ್ತು, 1 8 ಬ್ರೇಕ್ ಆಗಲ್ಲ, ಯಾಕಂದ್ರೆ 7 ಇಸ್ ದ ಹೈಯೆಸ್ಟ್. ಅದ ಆಚೆಗೆ ಸಿಂಬಲ್ಸ್ ಆಕ್ಟಲ್ ನಲ್ಲಿ ಇಲ್ಲ. ದೇರ್ಫೋರ್ ಏನಾಯ್ತು, ನೀವು 16ಕ್ಕೆ ಬಂದಾಗ 2 0 ಅಂತ ಬರೀತೀರ. ಅದೇ ರೀತಿ ನಾವು ಮುಂದಕ್ಕೆ 20 ತನಕ ಮಾತ್ರ ಹೋಗಿದ್ದೀನಿ. ನೀವು 21 ಮಾಡಿದ್ರೆ 25 ಆಗುತ್ತೆ, 22 26 ಆಗುತ್ತೆ, 23 27 ಆಗುತ್ತೆ, 24 28 ಆಗ್ಬೇಕಾಗಿ ಬರುತ್ತೆ, 8 ಇಲ್ಲ. ಆಗೇನ್ ಮಾಡ್ತೀರಾ, 3 0 ಅಂತ ಬರೀತೀರಾ. ಓಕೆ, ಸೊ 20 ಇಂದ 27 ವರೆಗೂ ಹೋಗ್ತೀರಾ, ಆಮೇಲೆ 3 0 ಮಾಡ್ತೀರಾ, 37 ವರೆಗೂ ಹೋಗ್ತೀರಾ, 4 0 ಮಾಡ್ತೀರಾ, 47 ವರೆಗೂ ಹೋಗ್ತೀರಾ, 5 0 ಅಂತೀರಾ, 77 ವರೆಗೂ ಹೋಗ್ತೀರಾ. ಆಮೇಲೆ ಏನ್ ಮಾಡ್ತೀರಾ, 77 ವರೆಗೂ ಹೋದ್ಮೇಲೆ 8 ಬರೆಯಕ್ಕಾಗಲ್ಲ. ಸೊ 1 0 0 ಅಂತ ಬರೀತೀರಾ. ಓಕೆ, ಈ ರೀತಿ ಕೌಂಟಿಂಗ್ ಮಾಡಬೇಕು. ಇದನ್ನ ಮನೇಲಿ ಬೇಕಾದ್ರೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನನಗೆ ಆಕ್ಚುಲಿ ಟೈಮ್ ಏನು ಉಳಿದೇ ಇಲ್ಲ, ಸೊ ನಾನು ಇಲ್ಲಿ ಕ್ಲೋಸ್ ಮಾಡ್ತೀನಿ. ಆಕ್ಟಲ್ ಸಿಸ್ಟಮ್ಸ್ ನಾಳೆ ನೋಡೋಣ. ಓಕೆ.